ದರ್ಶನ್ ಶೆಡ್ಗೆ ಬಂದು ಹೋಗಿದ್ದಾರೆ ಅನ್ನುವಂಥದ್ದಕ್ಕೆ ಇರುವಂತಹ ಒಂದು ಸಾಕ್ಷಿ ಇದು. ಅಫ್ಕೋರ್ಸ್ ಸಿಸಿಟಿವಿ ಫುಟೇಜ್ನು ಕೂಡ ಈಗಾಗಲೇ ಪೊಲೀಸರು ಕಲೆ ಹಾಕಿದ್ದಾರೆ. ಅದ್ರ ಜೊತೆಗೆ ದರ್ಶನ್ ಧರಿಸಿದ್ದಂತಹ ಶೂನಲ್ಲಿ ಯಾವಾಗ ಶೆಡ್ಗೆ ಹೋಗಿ ಬಂದ್ರು ಆ ಟೈಮ್ನಲ್ಲಿ ಆ ಶೂ ಅನ್ನ ಕೂಡ ರಿಕವರ್ ಮಾಡ್ಕೊಂಡಿದ್ದಾರೆ. ಆ ಶೂನಲ್ಲಿದ್ದಂತಹ ಮಣ್ಣನ್ನ FSLಗೆ ಕಳಿಸಲಾಗಿತ್ತು. FSLನ ರಿಪೋರ್ಟ್ನಲ್ಲಿ ಇದು ದೃಢಪಟ್ಟಿದೆ. ದರ್ಶನ್ ಶೂನಲ್ಲಿರುವಂತಹ ಮಣ್ಣು ಇದು ಪಟ್ಟಣಗೆರೆ ಶೆಡ್ನ ಮಣ್ಣು ಅಂತ ಹೇಳಿ. ಅದಕ್ಕೂ ಏನೇನು ಪ್ರೊಸೀಜರ್ ಬೇಕು ಅದನ್ನ FSL ಮಾಡಿದೆ. ಯಾಕಂದ್ರೆ ಪಟ್ಟಣಗೆರೆ ಶೆಡ್ನಿಂದಲೂ ಕೂಡ ಮಣ್ಣನ್ನ ಸ್ಯಾಂಪಲ್ ತೆಗೆದುಕೊಂಡು ಹೋಗಿದ್ರು. ಜೊತೆಗೆ ಈಗ ದರ್ಶನ್ನ ಶೂನಲ್ಲಿರುವಂತಹ ಸಿಗುವಂತಹ ಒಂದು ಮಣ್ಣಿನ ಸ್ಯಾಂಪಲ್ನ ಕೂಡ ಮ್ಯಾಚ್ ಮಾಡಿ ನೋಡಿದಾಗ ಗೊತ್ತಾಗಿರುವಂತಹ ವಿಚಾರ, ಅಫ್ಕೋರ್ಸ್ ಇದು ದರ್ಶನ್ ಶೂನಲ್ಲಿರುವಂತಹ ಒಂದು ಮಣ್ಣು, ಇದು ಪಟ್ಟಣಗೆರೆ ಶೆಡ್ನ ಮಣ್ಣು ಅಂತ ಹೇಳಿ. ಅಲ್ಲಿಗೆ ದರ್ಶನ್ ಪಟ್ಟಣಗೆರೆ ಶೆಡ್ಗೆ ಹೋಗಿ ಬಂದಿರುವಂತದಕ್ಕೆ ಇನ್ನೊಂದು ಸಾಕ್ಷಿ ಆದಂತಾಗುತ್ತೆ. ನಟ ದರ್ಶನ್ ವಿರುದ್ಧ ಸಾಕಷ್ಟು ಪ್ರಬಲ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. 4 ಆರೋಪಿಗಳ ಶೂನಲ್ಲಿ ಒಂದೇ ಮಣ್ಣು ಇರುವಂತದ್ದು ಕೂಡ ಪತ್ತೆಯಾಗಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ಕೊಲೆ ಮಾಡಿದ್ದಂತಹ ಆರೋಪಿಗಳೇನಿದಾರಲ್ಲ ಆ 4 ಜನರ ಒಂದು ಶೂನಲ್ಲಿ ಸ್ಯಾಂಪಲ್ ತೆಗೆದಿದ್ರು. ಸೊ ಅಂದ್ರೆ ಕೊಲೆ ಆದಂತಹ ಸಂದರ್ಭದಲ್ಲಿ, ಹಲ್ಲೆ ನಡೆದಂತಹ ಒಂದು ಸಂದರ್ಭದಲ್ಲಿ ಯಾರೆಲ್ಲ 4 ಜನ ಅಲ್ಲಿದ್ರು ಅವರ ಒಂದು ಶೂನಲ್ಲಿ ಇರುವಂತಹ ಒಂದು ಮಣ್ಣಿನ ಸ್ಯಾಂಪಲ್ ಅನ್ನ ತೆಗೆದುಕೊಂಡು FSLನ ತಂಡ ಅದನ್ನ ಪರಿಶೀಲನೆ ಮಾಡಿದಾಗ ಎಸ್ ಇದು ಪಟ್ಟಣಗೆರೆ ಶೆಡ್ನಲ್ಲಿರುವಂತಹ ಮಣ್ಣು ಅನ್ನುವಂಥದ್ದು ಬಯಲಾಗಿದೆ. ಸೊ ಅಲ್ಲಿಗೆ ದರ್ಶನ್ ಪಟ್ಟಣಗೆರೆ ಶೆಡ್ಗೆ ಬಂದು ಹೋಗಿರೋದು, ಜೊತೆಗೆ ಅಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿರುವಂಥದ್ದು, ಇದೆಲ್ಲದಕ್ಕೂ ಕೂಡ ಒಂದೊಂದು ಸಾಕ್ಷ್ಯಗಳನ್ನ ಕಲೆ ಹಾಕಿರುವಂತಹ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಅದನ್ನ ನಮೂದು ಮಾಡಿದ್ದಾರೆ. ದರ್ಶನ್ ವಿರುದ್ಧದ ಪ್ರಕರಣ ಮತ್ತಷ್ಟು ಸ್ಟ್ರಾಂಗ್ ಆಗೋದಕ್ಕೆ, ಹಾಗೆ ದರ್ಶನ್ ವಿರುದ್ಧದ ಸಾಕ್ಷ್ಯಗಳು ಪ್ರಬಲವಾಗಿ ಆಗೋದಕ್ಕೆ ಇವೆಲ್ಲವೂ ಕೂಡ ಕಾರಣ ಆಗುತ್ತೆ. ಒಂದು CCTV ಫುಟೇಜ್, ಆವತ್ತು ದರ್ಶನ್ ಬಂದು ಹೋಗಿರುವಂತಹ ಒಂದು ದೃಶ್ಯಗಳು, ಜೊತೆಗೆ ಆತನ ಒಂದು ಶೂನಲ್ಲಿ ಸಿಕ್ಕಿರುವಂತಹ ಒಂದು ಮಣ್ಣಿನ ಸ್ಯಾಂಪಲ್, ಹಾಗೆ ಆ ಶೂನಲ್ಲಿರುವಂತಹ ರಕ್ತದ ಸ್ಯಾಂಪಲ್ ಅದು ಕೂಡ ರೇಣುಕಾಸ್ವಾಮಿಯ ರಕ್ತದ ಜೊತೆಗೆ ಮ್ಯಾಚ್ ಆಗಿರುವಂಥದ್ದು, ಇದೆಲ್ಲವೂ ಕೂಡ ಪ್ರಬಲವಾದಂತಹ ಸಾಕ್ಷ್ಯಗಳಾಗಿವೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಕಿರಣ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಕಿರಣ್ ಹೋಲ್ಡ್ ಮಾಡಿ, ನಾನು ಮತ್ತೆ ನಿಮ್ಮ ಜೊತೆಗೆ ಮಾತಾಡ್ತೀನಿ, ಇನ್ನಷ್ಟು ಡೀಟೇಲ್ಸ್ನ ನೋಡ್ಕೊಂಡು ಬರೋಣ. ಸೊ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗೇನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ ದರ್ಶನ್ ಬಳ್ಳಾರಿ ಜೈಲಿನಲ್ಲಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಡೀಟೇಲ್ಸ್ ಲಭ್ಯವಾಗ್ತಾ ಹೋಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆಯ ಮೂಲ ಉದ್ದೇಶ ಏನು ಅದು ಕೂಡ ಬಯಲಾಗಿದೆ. ಅಶ್ಲೀಲ ಮೆಸೇಜ್ನಿಂದಾಗಿ ಪ್ರಚೋದನೆಯಾಗಿ ಮರ್ಡರ್ ಆಗಿದೆ ಅನ್ನುವಂಥದ್ದು ಮೋಟಿವ್ ಇಲ್ಲಿ ಕ್ಲಿಯರ್ ಆಗಿದೆ. ಅಶ್ಲೀಲ ಮೆಸೇಜ್ ಸಂಬಂಧ ಸೇಡಿಗೋಸ್ಕರ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ವಿಚಾರಗಳು ಕ್ಲಿಯರ್ ಆಗ್ತಾ ಇದೆ. ದ್ವೇಷದ ಸಾಧನೆಗಾಗಿ ಕಿಡ್ನಾಪ್, ಹಲ್ಲೆ ಮತ್ತು ಮರ್ಡರ್. ಸೊ ಅಭಿಮಾನಿಗಳನ್ನ ದ್ವೇಷದ ಸಾಧನೆಗೆ ದರ್ಶನ್ ಬಳಕೆ ಮಾಡ್ಕೊಂಡ್ರ ಹಾಗಾದ್ರೆ? ಈ ಪ್ರಶ್ನೆ ಸಹಜವಾಗಿ ಈಗ ಎಲ್ಲರನ್ನೂ ಕೂಡ ಕಾಡುತ್ತೆ. ಮೊದಲು ಈ ಪ್ರಕರಣ ನಡೆದಂತಹ ಸಂದರ್ಭದಲ್ಲಿ ಕೊಲೆ ಮಾಡುವ ಉದ್ದೇಶ ಏನಿತ್ತು ಹಾಗಾದ್ರೆ ಡಿ ಗ್ಯಾಂಗ್ಗೆ ಅನ್ನುವಂಥ ಒಂದು ಪ್ರಶ್ನೆ ಇತ್ತು. ಬಹುಶಃ ಡಿ ಗ್ಯಾಂಗ್ ಈತನನ್ನ ಕರೆದು ಬುದ್ಧಿ ಹೇಳಿ ಹೊಡೆದು ಕಳಿಸುವಂತಹ ಒಂದು ಪ್ಲಾನ್ ಅಲ್ಲಿ ಏನಾದ್ರೂ ಇತ್ತ? ಸೊ ಆದ್ರೆ ಇಲ್ಲಿ ಏನಿತ್ತು ಇವರ ಮೋಟಿವ್ ಅನ್ನುವಂಥದ್ರ ಬಗ್ಗೆನೂ ಕೂಡ ಪ್ರಶ್ನೆಗಳಿತ್ತು. ಈಗ ಒಂದೊಂದಾಗೆ ಕ್ಲಿಯರ್ ಆಗ್ತಾ ಇರುವಂಥದ್ದು. ಪೊಲೀಸರು ತನ್ನ ಚಾರ್ಜ್ ಶೀಟ್ ನಲ್ಲೂ ಕೂಡ ಅದನ್ನ ಉಲ್ಲೇಖ ಮಾಡಿರೋ ರೀತಿಯಲ್ಲಿ ಹೇಳೋದಾದ್ರೆ, ರೇಣುಕಾಸ್ವಾಮಿ ಯಾವಾಗ ಪವಿತ್ರಾಗೆ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದ, ಅದರಿಂದಾಗಿ ಕೆರಳಿದ್ದಂತಹ ದರ್ಶನ್ ಈತನಿಗೊಂದು ತಕ್ಕ ಶಾಸ್ತಿ ಮಾಡಬೇಕು ಅಂತ ಹೇಳಿ ಕರೆಸಿ ಹಲ್ಲೆ ಮಾಡಿದ್ದಾರೆ, ಅದರಿಂದಾಗಿ ಹತ್ಯೆ ಆಗಿದೆ ಅನ್ನುವಂಥದ್ದನ್ನ ಈಗ ಬಯಲು ಮಾಡ್ತಾ ಇದೆ. ಇನ್ನು ಸದ್ಯ ಬಳ್ಳಾರಿ ಜೈಲಿನಲ್ಲಿರುವಂತಹ ದರ್ಶನ್ ತಣ್ಣೀರು ಸ್ನಾನವನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ದರ್ಶನ್ಗೆ ತಣ್ಣೀರು ಸ್ನಾನನೇ ಗತಿ. ನಿತ್ಯವೂ ಕೂಡ ತಣ್ಣೀರು ಸ್ನಾನ ಮಾಡ್ತಾ ಇರುವಂತಹ ಆರೋಪಿ ದರ್ಶನ್. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಬಿಸಿನೀರಿನ ಅವಕಾಶ ಇಲ್ಲ. ಸೊ ಹಾಗಾಗಿ ತಣ್ಣೀರಲ್ಲೇ ಸ್ನಾನ ಮಾಡ್ತಾ ಇದ್ದಾರೆ. ಕಳೆದ 9 ದಿನಗಳಿಂದ ಜೈಲಿನಲ್ಲಿ ದರ್ಶನ್ ತಣ್ಣೀರಿನಲ್ಲೇ ಸ್ನಾನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಪರಪ್ಪನಾಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಪಡಿತಾ ಇದ್ದಂತಹ ದರ್ಶನ್ ಈಗ ಬಳ್ಳಾರಿಯಲ್ಲಿ ನರಕ ದರ್ಶನ ಆಗ್ತಾ ಇದೆ. ಸೊ ಬಳ್ಳಾರಿಯ ಕಾರಾಗೃಹದಲ್ಲಿರುವಂತಹ ದರ್ಶನ್ ಈಗ ಸದ್ಯಕ್ಕೆ ತಣ್ಣೀರೇ ಗತಿ. 9 ದಿನಗಳಿಂದಲೂ ಕೂಡ ತಣ್ಣೀರಿನಲ್ಲೇ ಸ್ನಾನ ಮಾಡ್ತಾ ಇದ್ದಾರೆ. ಎಸ್, ಹಾಗೆ ಚಾರ್ಜ್ ಶೀಟ್ನಲ್ಲಿರುವಂತಹ ಕೆಲವೊಂದಷ್ಟು ವಿಚಾರಗಳು, ಕೆಲವೊಂದಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಾವು ಪ್ರತಿನಿಧಿ ಕಿರಣ್ ಅವರಿಂದ. ಕಿರಣ್, ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ಒಂದೊಂದೇ ವಿಚಾರಗಳು ಬಯಲಾಗ್ತಾ ಹೋಗ್ತಾ ಇವೆ. ಬಹುಶಃ ದರ್ಶನ್ ಈ ಶೆಡ್ಗೆ ಬಂದು ಹೋಗಿರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ ಪೊಲೀಸರು. ಒಂದು CCTV ಫುಟೇಜ್ ಆಗಿರಬಹುದು, ಜೊತೆಗೆ ಈಗ ಮಣ್ಣಿನ ಸ್ಯಾಂಪಲ್ ಕೂಡ ಮ್ಯಾಚ್ ಆಗಿರೋದು, ಹಾಗೆ ರಕ್ತದ ಸ್ಯಾಂಪಲ್ ಕೂಡ ಮ್ಯಾಚ್ ಆಗ್ತಿರುವಂಥದ್ದು. ಒಟ್ಟಲ್ಲಿ ದರ್ಶನ್ ಕೇಸ್ ಸ್ಟ್ರಾಂಗ್ ಆಗ್ತಾ ಇದೆ, ಬಿಗಿ ಆಗ್ತಾ ಇದೆ, ಸಾಕ್ಷ್ಯಗಳು ಕೂಡ ಅಷ್ಟೇ ಪ್ರಬಲವಾಗ್ತಾ ಇವೆ. ಕಿರಣ್, ರೆಹಮಾನ್, ಈಗಾಗಲೇ ದರ್ಶನ್ ಸ್ಟೋನಿ ಬ್ರೂಕ್ ಇಂದ
ಏನೊಂದು ಶೆಡ್ಗೆ ಬರುವಂಥ ದಾರಿ ಉದ್ದಕ್ಕೂ ಸಿಗುವಂಥ ಒಂದು CCTV ಫುಟೇಜ್ ಇರ್ಬೋದು, ಜೊತೆಗೆ ಸ್ಟೋನಿ ಬ್ರೂಕಲ್ಲಿ ಕೂತ್ಕೊಂಡಿದ್ದ ಸಂದರ್ಭದಲ್ಲಿ ಅಲ್ಲಿದ್ದಂಥ ಚಿಕ್ಕಣ್ಣ ಇರ್ಬೋದು ಮತ್ತು ವೇಟರ್ಗಳ ಒಂದು ಸ್ಟೇಟ್ಮೆಂಟ್ಗಳಿರ್ಬೋದು, ಅಲ್ಲಿ ಫುಟೇಜ್ ಇರ್ಬೋದು. ನಂತರ ಆತ ಬಂದು ಶೆಡ್ಡಿಗೆ ಬರುವಂಥದ್ದು, ಬಂದ ಮೇಲೆ ಶೆಡ್ಡಿನ ವಾಚ್ಮ್ಯಾನ್ ಫಸ್ಟ್ ಐ ವಿಟ್ನೆಸ್ ಅವನು ನೋಡುವಂಥದ್ದು. ಅದಾದಮೇಲೆ ನಂತರ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ ಇಬ್ಬರು, ಅವರು ಕೂಡ ದರ್ಶನನ್ನ ನೋಡುವಂಥದ್ದು ಮತ್ತು ದರ್ಶನ್ ರೇಣುಕಾಸ್ವಾಮಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾ ಇರೋದು ನೇರವಾಗಿ ಅವರು ಕಣ್ಣಿಂದ ನೋಡಿದ್ದಾರೆ. ಅದಕ್ಕೆ 164 ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಈ ರೀತಿ ಇಷ್ಟೊತ್ತು ಬಂದಿದ್ರು, ದರ್ಶನ್ ಜೊತೆ ಇವರಿದ್ರು ಇಷ್ಟು ಗಂಟೆಗೆ ಬಂದು ದರ್ಶನ್ ಎಲ್ಲಿ ರೇಣುಕಾಸ್ವಾಮಿಗೆ ಹೊಡೆದಿದ್ದು ಒದ್ದಿದ್ದು ಎಲ್ಲವನ್ನು ಕೂಡ ಏನು ಅಂತಂದರೆ, ಈ ಶೆಡ್ಡು ಅಂತಂದರೆ ಜನಕ್ಕೆ ಏನಂತಂದರೆ ಒಂದು ಕ್ಲೋಸ್ ಒಂದು 4 ಒಂದು ಸ್ಕ್ರೀನ್ ಥರ ಇರುತ್ತೆ, ಆ ಥರ ಅನ್ಕೊಡ. ಅದು ಆ ಥರ ಅಲ್ಲ. ಶೆಡ್ಡು ಅಂತಂದರೆ ಇದು ಓಪನ್ ಇರುವಂಥದ್ದು, ಲಾರಿಗಳು ಸೀಸ್ ವೆಹಿಕಲ್ಸ್ಗಳು ಇರುವಂಥದ್ದು, ಜೊತೆ ಕಾರ್ಗಳನ್ನ ನಿಲ್ಸ್ಕೊಂಡಿರೋದು, ದೊಡ್ಡ ಒಂದು 3-3.5 ಎಕರೆಯಲ್ಲಿ ಇರುವಂಥ ಜಾಗದಲ್ಲಿ ಅಲ್ಲಿ ಆಗಿರುವಂಥ ಈ ಒಂದು ಘಟನೆ. ಮುಖ್ಯವಾಗಿ ಅದಲ್ದಲೆ ಈಗ ಸಿಕ್ಕಿರುವಂಥದ್ದು ಫಸ್ಟ್ ಈಗಾಗಲೇ ರೇಣುಕಾಸ್ವಾಮಿಯ DNA ಏನು ಬ್ಲಡ್ ಇತ್ತು ಅದು ಅದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ನ ಬಟ್ಟೆ ಮೇಲಿತ್ತು. ಅದನ್ನು ಮನೆ ಕೆಲಸದವ್ರು ದರ್ಶನ್ ಮನೆ ಕೆಲಸದವ್ರು ಬಟ್ಟೆನ ವಾಶ್ ಮಾಡಿಬಿಟ್ಟಿದ್ರು. ಅದಾದಮೇಲೆ ಇವರು ಒಂದು ಕೆಮಿಕಲ್ ಹಾಕಿ ಫೋರೆನ್ಸಿಕ್ ಲ್ಯಾಬ್ ಅದನ್ನು ಕೂಡ ಪತ್ತೆ ಹಚ್ಚಿದ್ರೆ ಅದು ದರ್ಶನ್ದು ಬ್ಲಡ್ ಅಂತ. ಅದಕ್ಕಿಂತ ಮುಖ್ಯವಾಗಿ ದರ್ಶನ್ನ ಶೂಸ್ನಲ್ಲಿ ಇದ್ದಂಥ ಬ್ಲಡ್ ಸ್ಟೈನ್ಸ್ ಏನಿತ್ತು ಅದು ರೇಣುಕಾಸ್ವಾಮಿದೆ ಅಂತ ಪತ್ತೆಯಾಗಿದೆ. ಇದಲ್ದಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅಲ್ಲಿ ಶೆಡ್ನಲ್ಲಿದ್ದಂಥ ಮಣ್ಣು ಏನಿತ್ತು ಅದೇ ಮಣ್ಣು ಶೂಸ್ನಲ್ಲಿ ಕೂಡ ಅಂಟ್ಕೊಂಡಿರುವಂಥದ್ದು, ಜೊತೆಗೆ ಒಬ್ಬರದಲ್ಲಿ ಇನ್ನೂ 4 ಜನದ ಒಟ್ಟಾರೆ ಅವ್ರದ್ದು ಎಲ್ಲರದು ಕೂಡ ಆ ಮಣ್ಣು ಏನು ಅಲ್ಲಿಯ ಸ್ಯಾಂಪಲನ್ನು ತೊಗೊಂಡಿದ್ದಾರೆ. ಆಮೇಲೆ ಆ ಶೂಸಲ್ಲಿದ್ದಂಥ ಮಣ್ಣನ್ನು ಸ್ಯಾಂಪಲ್ ತೊಗೊಂಡ ತಕ್ಷಣ ಇವರು ಆ ಜಾಗಕ್ಕೆ ಹೋಗಿರುವಂಥದ್ದು, ಆ ಜಾಗದ ಮಣ್ಣು ಅನ್ನೋದನ್ನು ಕೂಡ ಈ ಒಂದು ರಿಪೋರ್ಟ್ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಇದಲ್ದಲೆ ಕೂಡ ಈ ಶೂಸ್ ವಿಚಾರಕ್ಕೆ ಒಂದು ವಿಚಾರ ಹೇಳಬೇಕು ರೆಹಮಾನ್, ಯಾಕೆಂದರೆ ಬಟ್ಟೆನ ಆತ ಮನೇಲೆ ಅದು ಹಾಕಿ ಬೇರೆ ಬಟ್ಟೆ ಹಾಕ್ಕೊಂಡು ಮೈಸೂರಿಗೆ ಹೋಗಿರ್ತಾನೆ. ಆದರೆ ಶೂಸನ್ನು ಕೂಡ ಆತ ತೊಗೊಂಡೋಗಿರ್ತಾರೆ, ಬಟ್ ಶೂಸ್ ಹಾಕೊಂಡಿರೋದಿಲ್ಲ. ನಂತರ ಆತನ ದರ್ಶನ್ ಅಸಿಸ್ಟೆಂಟ್ ಆ ಶೂಸನ್ನು ತೊಗೊಬಂದು ವಿಜಯಲಕ್ಷ್ಮಿ ಮನೆಗೆ, ಅಂದರೆ ಬನಶಂಕರಿಯಲ್ಲಿ ಇರುವಂಥ ವಿಜಯಲಕ್ಷ್ಮಿ ಮನೆಗೆ ಆ ಶೂಸನ್ನು ಕೊಟ್ಟಿರ್ತಾರೆ. ಅದು ನಂತರ ಪೊಲೀಸರು ತನಿಖೆ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅದು RR ನಗರದಲ್ಲಿರುವ ದರ್ಶನ್ ಮನೆಯಲ್ಲಿಲ್ಲ, ವಿಜಯಲಕ್ಷ್ಮಿ ಮನೆಯಲ್ಲಿ ಆ ಶೂಸ್ ಇದೆ ಅಂತ. ನಂತರ ಯಾಕೆಂದರೆ ಭಾಳ ಇಂಪಾರ್ಟೆಂಟ್ ಈ ಒಂದು ಪ್ರಕರಣದಲ್ಲಿ ಆ ಶೂಸ್ ಅನ್ನೋದು ಭಾಳ ಇಂಪಾರ್ಟೆಂಟು. ಹೀಗಾಗಿ ಆ ಸಂಬಂಧಪಟ್ಟಂತೆ ಶೂಸನ್ನು ಅಂತಿಮವಾಗಿ ಹುಡುಕಾಟ ಮಾಡಿದಾಗ ಆ ಫ್ಲ್ಯಾಟ್ ಅಪಾರ್ಟ್ಮೆಂಟ್ ಏನಿತ್ತು ಆ ಕೆಳಗಡೆ ಇರುವಂಥ ಅವರು ಏನು ಪಾರ್ಕಿಂಗ್ ಜಾಗದಲ್ಲಿ ಅಲ್ಲಿ ಶೂಸ್ ಇರುತ್ತೆ. ಆ ಶೂಸನ್ನು ಒಂದು ಸೀಸ್ ಮಾಡ್ತಾರೆ. ಸೀಸ್ ಮಾಡಿ ಅದನ್ನು ಲ್ಯಾಬಿಗೆ ಕಳಿಸಿದಾಗ ಇವೆಲ್ಲವೂ ಕೂಡ ಸತ್ಯ ಹೊರಗಡೆ ಬರುತ್ತೆ. ಇನ್ನು ಉಳಿದಂತೆ ಈಗ ಈ ಸಂಬಂಧಪಟ್ಟಂತೆ ಪ್ರಮುಖ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ, ಮುಂದಿನ ಹಂತದಲ್ಲೂ ಕೂಡ ಅದನ್ನು ಎವಿಡೆನ್ಸ್ಗಳನ್ನ ಏನೇನು ಇವಾಗೆಲ್ಲವೂ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ ಅದನ್ನೆಲ್ಲವೂ ಕೂಡ ಹಂತವಾಗಿ ಟ್ರಯಲ್ ಟೈಮಲ್ಲಿ ಪೊಲೀಸರು ತನಿಖಾಧಿಕಾರಿಗಳು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಜೊತೆಗೆ ಅದಕ್ಕೆ ಎಲ್ಲ ರೀತಿಯ ಕಾರಣಗಳನ್ನು ಕೂಡ ಏನೇನು ಸಿಕ್ಕಿದೆ ಎಲ್ಲವನ್ನು ಕೂಡ ಕೊಡಬೇಕಾಗುತ್ತೆ. ಒಟ್ಟಾರೆ ಈ ಒಂದು ಸಂಬಂಧಪಟ್ಟಂತೆ ಪೊಲೀಸರು ಈಗಾಗಲೇ ಬಹುಶಃ ಮುಂದಿನ ವಾರಕ್ಕೆ ಈ ಒಂದು ಸಮನ್ಸ್ ಕೊಡುವಂಥ ಆರೋಪಿಗಳಿಗೆ ಸಮನ್ಸ್ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಈ ಒಂದು ಕಾಪಿ ಏನಿದೆ ಚಾರ್ಜ್ ಶೀಟ್ ಕಾಪಿಯನ್ನು ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಎಲ್ಲ ರೀತಿಯ ತಯಾರಿ ಕೂಡ ಮಾಡ್ಕೋತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಕಿರಣ್.